ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಹತ್ರ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಇವತ್ತು ನಾಗರ ಪಂಚಮಿ, ಸೊ ಹಬ್ಬ ಎಲ್ಲ ಮುಗೀತು. ಅದರದ್ದೇನು ಲಾಗ್ ಮಾಡಲಿಲ್ಲ. ನೆಕ್ಸ್ಟು ಫ್ರೈಡೇ ಬಂದು ವರಮಹಾಲಕ್ಷ್ಮಿ ಇದೆ. ಇಲ್ಲೇನಾಯಿತು, ವರಮಹಾಲಕ್ಷ್ಮಿ ಇದೆ. ಸೊ ವರಮಹಾಲಕ್ಷ್ಮಿ ಕರೀಲಿಕ್ಕೆ ನಾನು ಊರು ಕರೀಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮೂರನ್ನ ಕರೆದು ಬರೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅರ್ಶಿನ ಕುಂಕುಮಕ್ಕೆ ಎಲ್ಲರನ್ನು. ಯಾರ ಮನೆ ಹಿಂದೆ, ಯಾರ ಮನೆ ಬಚ್ಚಲ ಮನೆ ಮುಂದೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಊರು ಕರ್ಲಿಕ್ಕೆ ಹೊರಟಿದ್ದೀವಿ. ನಾನು ಹೇಳ್ದಂಗೆ ಒಳ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ವಿ ಎಲ್ಲರ ಮನೆಗೂ. ಮೇನ್ ರೋಡಲ್ಲಿ ಹೋದರೆ ಲೇಟ್ ಆಗ್ತದೆ ಮತ್ತು ದೂರ ಆಗ್ತದೆ. ಹಾಗಾಗಿ ಒಳ ರೂಟಲ್ಲೇ ಹೋದರೆ ಒಬ್ಬರ ಮನೆ ಹಿಂದೆ ಉಂಟಲ್ಲ, ಹಾಗಾಗಿ ಸೀದಾ ಹೋಗೋದಕ್ಕಿಂತ ಒಳ ರೂಟಲ್ಲಿ ಹೋಗುವ ಅಂತೇಳಿ ಅಲ್ಲೇ ಒಳ ರೂಟಲ್ಲಿ ಹೋಗಿ ಎಲ್ಲ ಮನೆ ಮುಗಿಸ್ಕೊಂಡು ಬಂದ್ವಿ. ಮಳೆ ಬರೋದ್ರಿಂದ ರೋಡೆಲ್ಲ ಸಿಕ್ಕಾಪಟ್ಟೆ ಹಾಳಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಒಳ ರೂಟಲ್ಲಿ ಅಂದರೆ ಮನೆ ಬಾಗಿಲು ರೋಡಲ್ಲಿ ಹೋಗುವಂಥ ರೋಡೆಲ್ಲ ಡಾಂಬರ್ ರೋಡ್ ಆಗಿರೋದಿಲ್ಲ, ಮಣ್ಣು ರೋಡ್ ಆಗಿರ್ತದೆಯಲ್ಲ, ಅದು ಸಿಕ್ಕಾಪಟ್ಟೆ ರೆಡಿ ಆಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ನಾವು ಪುಣ್ಯಕ್ಕೆ ಇವತ್ತು ಹೋಗಿರೋದ್ರಿಂದ ಮಳೆ ಸ್ವಲ್ಪ ಕಡಿಮೆ ಇತ್ತು. ಎಲ್ಲರ ಮನೆಯೂ ಹೋಗಿದ ತಕ್ಷಣ ಅರ್ಶಿನ ಕುಂಕುಮ ಮಾಡ್ತಾರೆ. ನಾನು ಪೂರ್ತಿ ಹಣೆ ತುಂಬ ಹೋಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಒರೆಸ್ಕೊಂಡಿದ್ದೀನಿ ಕೂಡ. ಅದಾಗಿದ ಮೇಲೆ ಚಹಾ, ಕಷಾಯ, ತಿಂಡಿ ಎಲ್ಲದು ಸತ್ಕಾರ ಮಾಡ್ತಾರೆ. ಅಪರೂಪಕ್ಕೆ ಹೋದರೆ ಜಾಸ್ತಿನೇ ಸತ್ಕಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಈ ಥರ ವಿಶೇಷ ಕರೀಲಿಕ್ಕೆ ಮಾತ್ರನೇ ಹೋಗೋದು, ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತೇನೆ, ಸುಮ್ಮನೆ ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ಹೋಗಲಿಕ್ಕೆ ಪುರ್ಸೊತ್ತು ಇರೋದಿಲ್ಲ, ಶಾಪಿಗೆ ಹೋಗಬೇಕು, ಮನೇಲಿ ಇರಬೇಕು ಅಂತೇಳಿ. ಒಂದು ಮನೇಲಿ ಕಷಾಯ ಕುಡಿದ್ವಿ, ಒಂದು ಮನೇಲಿ ಚಹಾ ಕುಡಿದ್ವಿ, ಒಂದು ಮನೇಲಿ ಸ್ವೀಟ್ ತಿಂದ್ವಿ, ಈ ಥರ ಮಾಡಿಕೊಂಡು ಕೊನೆಯದಾಗಿ ಒಂದು ಮನೇಲಿ ತಾಂಬೂಲ ಹಾಕ್ಕೊಂಡು ಬಂದ್ವಿ, ಅಂದರೆ ಕವಳ ಹಾಕ್ಕೊಂಡು ಬಂದೆ. ನಂಗೆ ಕವಳ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಮನೇಲಿ ಫುಲ್ ಎಲೆ ಎಲ್ಲ ಕೊಯ್ದಿಟ್ಟಿದ್ರು, ಅದು ನೋಡಿ ಆಸೆ ಆಯಿತು ಕವಳ ಹಾಕೋಬೇಕಂತೇಳಿ ಕವಳ ಹಾಕ್ಕೊಂಡು ಬಂದೆ. ಸ್ವಲ್ಪ ಅಂದರೆ ಗಾಡಿ ತೊಗೊಂಡು ಹೋಗಿದ್ದೇನೋ ಹೌದು, ದೂರ ಮನೆಗೆಲ್ಲ ಹೋಗಬೇಕಾದ್ರೆ ನಡ್ಕೊಂಡು ಹೋದ್ರೆ ಲೇಟ್ ಆಗ್ತದೆ ಅನ್ನೋ ಸಲುವಾಗಿ ಸ್ವಲ್ಪ ಗಾಡಿನೇ ತೊಗೊಂಡು ಹೋಗಿದ್ದೆ, ಸ್ಕೂಟಿ ತೊಗೊಂಡು ಹೋಗಿದ್ದೆ. ಸ್ಕೂಟಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕೆಲವೊಂದು ಕಡೆ ನಡ್ಕೊಂಡು ಹೋದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಹೋಗೋದು ಕರೆಯೋದನ್ನು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದರಲ್ಲೂ ಊರೊಳಗೆ ಬರೋದು ಅಪರೂಪಕ್ಕೆ ಒಂದು ಸತಿ ಎಲ್ಲೋ ಬರ್ತೀವಲ್ಲ, ಹಾಗಾಗಿ ಖುಷಿಯಾಗಿತ್ತು. ಖುಷಿಯಾಗಿ ಟೈಮ್ ಕಳೆದೆ ಅಂತಲೇ ಹೇಳ್ಬೋದು. ನೋಡ್ಬೋದು ರಸ್ತೆಯ ಪರಿಸ್ಥಿತಿ, ನೀರಿಂದ ಹೊಂಡ ತುಂಬಿದೆ ಅಂತಲೇ ಹೇಳ್ಬೋದು. ಗಾಡಿನ ನಾನು ಹೇಳ್ದಂಗೆ ಒಂದು ಕಡೆ ರೋಡ್ ಸೈಡ್ ನಿಲ್ಲಿಸಿ ಊರೊಳಗಡೆ ಹೋಗಿರೋವಂಥದ್ದು. ನನ್ನ ಫ್ರೆಂಡು ಕೂಡ ಅಷ್ಟೇ ನನ್ನ ಜೊತೆ ಎಲ್ಲದಕ್ಕೂ ಕೂಡ ಬರ್ತಾರೆ. ಇವನ್ ಕರಿಯೋದಕ್ಕಾಗಿರ್ಬೋದು, ನಾನು ಡೆಕೋರೇಷನ್ ಮಾಡೋಕ್ಕೆ, ನನಗೆ ಹೆಲ್ಪ್ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ನಾನು ಏನೇ ಕಾಲ್ ಮಾಡಿದ್ರು ಕೂಡ ಬಂದು ನನಗೆ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಇವರೆಲ್ಲ ಕರೆದು ಆಗಿದ್ಮೇಲೆ ಮನೆಗೆ ಹೊರಟಿರೋದೀಗ. ಅವಳನ್ನ ಅವ್ರ ಮನೆ ಹತ್ರನೇ ಬಿಟ್ಟು ನಾನು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಕೂಡ ನನಗೋಸ್ಕರ ಸಾಕಷ್ಟು ಕೆಲಸಗಳು ಕಾಯ್ತಾಯಿತ್ತು ಅಂತಲೇ ಹೇಳ್ಬೋದು. ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಹೊಸದಾಗಿ ಅನ್ನೋ ಸಲುವಾಗಿ ಇದು ರೀಲ್ ಓಡ್ತಾ ಇತ್ತು. ಈ ಥರ ಒಂದು ಹೊಸ ಟ್ರೆಂಡಲ್ಲಿತ್ತು ಅಂತಲೇ ಹೇಳ್ಬೋದು. ಯಾಕೆ ನಾನು ಟ್ರೈ ಮಾಡಬಾರ್ದು ಅನ್ನೋ ಸಲುವಾಗಿ ಸುಮ್ಮನೆ ಆರ್ಡ್ರ್ ಕೊಟ್ಟು ತರಿಸ್ಕೊಳ್ಳೋದಕ್ಕಿಂತ ನಾವೇ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ನಾನೇ ಕೂಡ ರೆಡಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಲಾಸ್ಟ್ ಟೈಮ್ ಕೂಡ ಒಂದು ಬ್ಯಾಗ್ ಅಂದರೆ ಈ ಥರ ಬ್ಲೌಸ್ ಪೀಸ್ದೆ ಒಂದು ಪೌಚ್ ಥರ ಮಾಡಿದೆ. ಅದು ಕೂಡ ನಂಗೆ ತುಂಬ ಆರ್ಡ್ರ್ ಬಂದಿತ್ತು, 2-3 ಕಡೆ ಆರ್ಡ್ರ್ ಬಂದಿತ್ತು. ಅದನ್ನು ಕೂಡ ರೆಡಿ ಮಾಡಿ ಕೊಟ್ಟಿದ್ದೆ ಗೃಹ ಪ್ರವೇಶಕ್ಕೆ ಮತ್ತು ಸತ್ಯನಾರಾಯಣ ಪೂಜೆಗೆ, ಈ ಥರದಕ್ಕೆಲ್ಲ ಮಾಡಿಕೊಟ್ಟಿದ್ದೆ. ನನ್ನ ಲಾಗ್ ನೋಡಿನೇ ಆರ್ಡ್ರ್ ಕೊಟ್ಟಿದ್ರು ನನಗೆ. ಸೊ ಕೆಲವೊಬ್ಬರು ನನ್ನ ಲಾಗ್ ನೋಡಿ ಅವರು ಕೂಡ ರೆಡಿ ಮಾಡಿದ್ರಂತೆ. ಅವರು ಕೂಡ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು, ನೀವು ಮಾಡ್ದಂಗೆ ನಾನು ಮಾಡಿದ್ದೀನಿ ಅಂತೇಳಿ. ತುಂಬಾ ಖುಷಿ ಆಯಿತು. ಇದನ್ನು ಕೂಡ ಅಷ್ಟೇ
ನಿಮ್ಗೆ ಯಾರಿಗಾದರೂ ಬೇಕಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಮ ನಂಬರ್ನ ಹಾಕಿದ್ರೆ ಸೊ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡಿ ಎಷ್ಟು ಪೀಸ್ ಬೇಕು ಯಾವ ಥರ ಬೇಕು ಅಂಥೇಳಿ ಅಂದರೆ ಈ ಥರ ಫೋಟೋಸಲ್ಲಿ ಫೋಟೋಸು ಕೂಡ ಅಷ್ಟೇ ಡಿಫ್ರೆಂಟಾಗಿ ಹಾಕ್ಬೋದು. ನಿಮಗೆ ಸೀಮಂತಕ್ಕೆ ಬೇಕಾದರೂ ಹಾಕ್ಬೋದು ಅಥವಾ ಪೂಜೆಗೆ ಹಾಕ್ಬೋದು, ಮದುವೆಗಳ ಸಮಾರಂಭಕ್ಕೆ ರಿಟರ್ನ್ ಗಿಫ್ಟ್ ಥರ ಕೊಡ್ಬೋದು, ಗೃಹ ಪ್ರವೇಶಕ್ಕೆ ಕೊಡ್ಬೋದು, ಎಲ್ಲದಕ್ಕೂ ಕೂಡ ಕೊಡ್ಬೋದು, ಎಲ್ಲದಕ್ಕೂ ಯೂಸ್ ಆಗ್ತದೆ. ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿದ್ರೆ ಅದೇ ಥರ ಕೂಡ ರೆಡಿ ಮಾಡಿ ಕೊಡ್ತೀನಿ ನಾನು. ಆ ಥರ ಆರ್ಡ್ರ್ ಕೂಡ ತೊಗೊಳ್ತಾ ಇದ್ದೀನಿ. ನಿಮಗೇನಾದರೂ ಬೇಕಂದರೆ ನನಗೆ ಆರ್ಡರ್ನ ಕನ್ಫರ್ಮ್ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಮತ್ತು ನನಗೆ ನನ್ನ ಚರಿನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಯಾಕೆಂದರೆ ಅವನಿಗೆ ಸಿಜರ್ ಇರುತ್ತೆ, ಸೂಜಿ ಇರುತ್ತೆ, ಬ್ಲೇಡ್ಗಳು ಇಟ್ಕೊಂಡಿರ್ತೀವಿ. ಈ ಥರದ್ದೆಲ್ಲ ಕೆಲವೊಂದಷ್ಟು ಶಾರ್ಪ್ ವಸ್ತುಗಳನ್ನ ಇಟ್ಕೊಂಡಿರೋದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತದೆ ಹ್ಯಾಂಡಲ್ ಮಾಡ್ಕೊಂಡು ಮಾಡಲಿಕ್ಕೆ. ಅತ್ತೆ ಸಹಾಯದಿಂದ ಸ್ವಲ್ಪ ನಾನು ಕೆಲಸಗಳನ್ನ ಮುಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ಆನ್ಲೈನ್ಗಳಲ್ಲಿ ನನಗೆ ಡೆಕೋರೇಷನ್ಗೆ ಬೇಕಾಗಿರೋಂಥ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಅದನ್ನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರಂಗೋಲಿ ಮ್ಯಾಟು ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಚರ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ರ ಮೇಲೆ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ಕಲರ್ ಇದೆಯಲ್ಲ, ಹಾಗಾಗಿ ಅವನಿಗೆ ರಾಶಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಲಕ್ಷ್ಮಿ ಮುಂದೆ ಹಾಕಲಿಕ್ಕೆ ಈ ಥರದೊಂದು ಮ್ಯಾಟ್ ಬೇಕಿತ್ತು. ಸೊ ನೋಡೋಣ ಚೆನ್ನಾಗಿ ಬಂದು ಇಟ್ಕೊಳ್ಳೋವಾ ಇಲ್ಲಾಂದರೆ ರಿಟರ್ನ್ ಮಾಡುವ ಅಂಥೇಳಿ ತರಿಸಿದೆ. ತುಂಬಾ ಚೆನ್ನಾಗಿ ಬಂತು. ನೋಡೋಣ ಹೆಂಗೆ ಕಾಣಿಸ್ತಿದೆ ಮುಂದೆ ಅನ್ನೋದನ್ನು. ಆಮೇಲೆ ಒಂದು ಸ್ಮಾಲ್ ಸ್ಪೀಕರ್ ಬೇಕಿತ್ತು ನನಗೆ. ಅಂದರೆ ನನಗೆ ಶಾಪಲ್ಲಿ ಬೇರೆ ಇದೆ. ಸೊ ಶಾಪಿಂದ ಮನೇಲಿ ತರೋದು ಬೇಡ. ಮನೇಲಿ ದೊಡ್ಡ ಬಾಕ್ಸ್ ಇದೆ. ಸೊ ಅಷ್ಟೊಂದೆಲ್ಲ ಸೌಂಡ್ ಬೇಡ, ಸ್ವಲ್ಪ ಸಿಂಪಲ್ ಆಗಿರಲಿ ಅನ್ನೋ ಸಲುವಾಗಿ ಒಂದು ಸ್ಮಾಲ್ ಬೂಸ್ಟರ್ ಥರ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಕ್ಯೂಟ್ ಆಗಿತ್ತು. ಸೌಂಡು ಕೂಡ ತುಂಬಾ ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಲಕ್ಷ್ಮಿನ ಕೂರಿಸುವಂಥ ಸ್ಟ್ಯಾಂಡು ತುಂಬಾ ವೈರಲ್ ಆಗ್ತಾಯಿದೆ. ತುಂಬಾ ವೈರಲ್ ಆಗಿರುವಂಥ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ಯಾಕೆ ಪರ್ಚೇಸ್ ಮಾಡಬಾರ್ದು, ಒಳ್ಳೆ ಇರ್ತದೆ, ಮತ್ತು ಇದೊಂದೇ ಫಂಕ್ಷನಿಗಲ್ಲ ಎಲ್ಲ ಫಂಕ್ಷನಿಗೆ ಯೂಸ್ ಆಗ್ತದೆ ಅನ್ನೋ ಸಲುವಾಗಿ ನಾನು ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ಅದು ಕೂಡ ಬಂತು. ಅದೇ ಟೈಮ್ಗೆ ನನಗೆ ನಮ್ಮ ಬಾಮೈದ ಕೂಡ ಬಂದಿದ್ದರು. ಸೊ ನಮ್ಮ ಮನೆಯವರು ಸೇರಿಕೊಂಡು ಅದರೊಟ್ಟಿಗೆ ನನ್ನ ಮಗ ಪುಟಾಣಿ ಕೈ ಇಟ್ಕೊಂಡು ಸೊ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಅಂದರೆ ಸ್ಟ್ರಾಂಗ್ ಆಗಿದೆ. ತುಂಬ ತೆಳ್ಳಗೆಲ್ಲ ಏನಿಲ್ಲ, ಒಳ್ಳೆ ಸ್ಟ್ರಾಂಗ್ ಆಗಿ ಉಂಟು ಮತ್ತು ಒಳ್ಳೆ ರೇಟಲ್ಲಿ ಸಿಕ್ತು ನನಗೆ ಅಂತಲೇ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ವಸ್ತುಗಳು ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ಲಿಂಕನ್ನು ದಯವಿಟ್ಟು ತಪ್ಪದೆ ನಿಮಗೆ ಹಾಕ್ತೀನಿ. ಸ್ಟ್ಯಾಂಡ್ ಆಗಿರ್ಬೋದು, ರಂಗೋಲಿ ಮ್ಯಾಟ್ ಆಗಿರ್ಬೋದು. ಸೊ ನಾನು ವೀಡಿಯೋಸ್ ಹಾಕೋ ಅಷ್ಟೊತ್ತಿಗೆ ವರಮಹಾಲಕ್ಷ್ಮಿ ಮುಗಿದಿರ್ತದೆ. ಆದರೆ ವರಮಹಾಲಕ್ಷ್ಮಿಗೆ ಅಂತಲೇ ಇಲ್ಲ, ಎಲ್ಲದಕ್ಕೂ ಯೂಸ್ ಆಗುವಂಥ ವಸ್ತುಗಳು ನಾನು ತರಿಸಿರುವಂಥದ್ದು. ಸೊ ನಿಮಗೆ ಬೇರೆ ಯಾವುದಾದ್ರು ಪೂಜೆ, ಸತ್ಯನಾರಾಯಣ ಪೂಜೆಗೆ ಯೂಸ್ ಆಗ್ತದೆ, ಅಥವಾ ಮನೇಲಿ ಯಾವುದಾದ್ರು ಬೇರೆ ಥರ ಪೂಜೆಗೆ ಯೂಸ್ ಆಗ್ತದೆ, ಅಥವಾ ದೀಪಾವಳಿ ಟೈಮಿಗೆ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅದಕ್ಕೆ ಯೂಸ್ ಆಗ್ತದೆ. ಹೀಗೆ ಕೆಲವೊಂದು ಹಬ್ಬ ಹುಣ್ಣಿಮೆಗಳಿಗೆ ಯೂಸ್ ಆಗ್ತದೆ ಅಂತಲೇ ಹೇಳ್ಬೋದು. ಇನ್ನೇ ನೆಕ್ಸ್ಟ್ ಬರುವಂಥದ್ದು ಗಣೇಶ ಹಬ್ಬ. ಸೊ ಅದಕ್ಕೂ ಯೂಸ್ ಆಗ್ಬೋದು ಗೌರಿಯನ್ನು ಕೂರಿಸ್ಲಿಕ್ಕೆ. ತುಂಬಾ ಹೆಲ್ಪ್ಫುಲ್ ಆಗುವಂತಹ ವಸ್ತುಗಳಂತಲೇ ಹೇಳ್ಬೋದು. ಸೊ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನನಗಂತೂ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸ್ಟ್ರಾಂಗ್ ಆಗಿದೆ. ಸ್ಟ್ಯಾಂಡ್ ಹೆಂಗೆ ಬರ್ತದೆಯೋ ಏನು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆ ರೇಟಿಗೆ ತಕ್ಕಂಗೆ ಬರಬೇಕಲ್ವ, ಹಾಗಾಗಿ ಸೊ ರೇಟು ನನಗೆ ರೀಸನೇಬಲ್ ಅಂತಲೇ ಅನ್ನಿಸ್ತು. ಸೊ ಕಡಿಮೆನೇ ಸಿಕ್ತು. ಹಾಗಾಗಿ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾಯಿದ್ರು ಈ ರೇಟಿಗೆ ಆರಾಮಾಗಿ ಕೊಡ್ಬೋದು ಅಂತ. ತುಂಬ ಸ್ಟ್ರಾಂಗ್ ಆಗಿತ್ತು. ಅದನ್ನು ಫಿಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಥರ ಸ್ಟ್ಯಾಂಡ್ ಆಗಿರ್ಬೋದು, ಶೆಲ್ಫ್ ಆಗಿರ್ಬೋದು, ಸ್ಕ್ರೂಗಳೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಸಂಜೆ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಮಲಗಿದ ಮೇಲೆ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಮೆಹಂದಿನ ಹಚ್ಚಬೇಕಂತೆ. ಹಾಗಾಗಿ ನಾನು ಚರಿ ಕೈಗೆ ಮೆಹಂದಿ ಹಚ್ಚುವ ಅಂತೇಳಿ ಹಚ್ತಾ ಇದ್ದೀನಿ. ನೋಡ್ಬೋದು ನಾನು ಮೆಹಂದಿ ಆರ್ಟಿಸ್ಟ್ ಏನಲ್ಲ, ಸಿಂಪಲ್ಲಾಗಿ ಹಾಕ್ತೀನಿ. ಆದರೆ ಚರಿಗೆ ಹಾಕೋದು ಸ್ವಲ್ಪ ಕಷ್ಟ, ಯಾಕಂದರೆ ಮಲಗಿರ್ತಾನೆ ಎದ್ಬಿಡ್ತಾನೆ ಅಂತೇಳಿ ಸುಮ್ಮನೆ ಒಂಥರ ಹೂ ಥರ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಮೊದಲೆಲ್ಲ ಹೆಂಗೆ ಮಾಡ್ತಾಯಿದ್ವಿ ಅಂದರೆ ಸೊಪ್ಪು ಸಿಗ್ತದೆಯಲ್ಲ, ಆ ಸೊಪ್ಪನ್ನ ಕೊಯ್ಕೊಂಬಂದು ಅದನ್ನು ರುಬ್ಬಿ ಕೈಗೆ ಹಚ್ಕೊಳ್ತಾ ಇದ್ವಿ. ಈಗ ಅಷ್ಟೊಂದೆಲ್ಲ ಪುರ್ಸೊತ್ತಿಲ್ಲ, ಟೈಮ್ ಸಿಗೋದಿಲ್ಲ. ರೆಡಿಮೇಡ್ ಯಾವ್ದು ಸಿಗ್ತದೆ, ಈಸಿ ಯಾವುದಾಗ್ತದೆ ಅಂತ ನೋಡ್ಕೊಂಡಿರ್ತೀವಲ್ಲ, ಹಾಗಾಗಿ ಮೆಹಂದಿ ಕೋನ್ ತೊಗೊಂಡು ಬಂದಿದ್ದು. ನಾನು ಒಂಚೂರು ಹಚ್ಕೊಂಡೆ, ಚರಿಗೆ ಒಂಚೂರು, ನಮ್ಮ ಮನೆಯವರಿಗೆ ಒಂಚೂರು, ಒಂದೊಂದು ಬೊಟ್ಟು ಥರ ಇಟ್ಟು ಮೆಹಂದಿ ಕಾರ್ಯಕ್ರಮನ ಮುಗಿಸ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾಗರ ಪಂಚಮಿ ದಿವಸ ನೀವು ಮೆಹಂದಿ ಹಚ್ಚಲೇಬೇಕಂತೆ. ಹಾಗಾಗಿ ಅದೊಂದು ಪದ್ಧತಿ ಇದೆ ಅಂಥೇಳಿ ಸೊ ಅದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಇವತ್ತಿನ ಲಾಗ್ ಇಷ್ಟೇ ಸ್ನೇಹಿತರೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನು ಲಿಂಕ್ನ ಹಾಕ್ತೀನಿ, ಮಿಸ್ ಮಾಡ್ದೇನೆ ಎಲ್ಲಿ ತೊಗೊಂಡೆ ಏನು ಅಂತ ಅನ್ನೋದು ಕೂಡ ನಿಮಗೆ ಮುಂದಿನ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದನ್ನು ಆ ಒಂದು ಅಮೌಂಟಿಗೆ ವರ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಮೆಹಂದಿ ಹಾಕೋದು ಕೂಡ ಚರಿಗೆ ಈಸಿ ಇರಲಿಲ್ಲ. ಯಾಕಂದರೆ ಹಾಕ್ತಾನೆ ಅವನ ಕೈ ಎಕ್ಸ್ಪ್ರೆಷನ್ ಸಖತ್ ನಡೀತಾ ಇತ್ತು ನಾಟಕಗಳು. ಅಲ್ಲಿ ಒಂದ್ಸತಿ ಮಡ್ಚೋದಂತೆ ಆ ಕಡೆ ಹಾಕೋದಂತೆ ಇವನ್ನೆಲ್ಲ ಸರಿ ಮಾಡಿಕೊಂಡು ಅಂತೂ ಒಂದು ಕೈಯಿಂದ ಮೆಹಂದಿ ಮುಗಿಸಿದ್ದಾಯಿತು. ಇನ್ನು ಮತ್ತೊಂದು ಕೈಗೆ ಹಾಕಬೇಕಲ್ಲ, ಅದನ್ನು ಕೂಡ ಯಾವ ಥರ ಸರ್ಕಸ್ ಮಾಡ್ತೀನಿ ಅಂತ ನೋಡಿ.
ನಾನು ಇದಕ್ಕೆ ಚರಿಗೆ ಅಂಗೈ ಮಾತ್ರ ಹಾಕಿದ್ದೇನೆ, ಯಾಕಂದರೆ ಬೆರಳಿಗೇನು ಹಾಕಲಿಲ್ಲ. ಬೆರಳಿ ಹಾಕೋದ್ರಿಂದ ಬೆರಳನ್ನ ಬಾಯಿಗೆಲ್ಲ ಇಟ್ಕೊಳ್ತಾ ಇರ್ತಾನೆ. ಅದರಿಂದ ಈ ಕೋನಲ್ಲಿ ಕೆಮಿಕಲ್ಸ್ ಇದ್ದೇ ಇರ್ತದೆ, ಎಷ್ಟೇ ಕೆಮಿಕಲ್ಸ್ ಇರೋದಿಲ್ಲ ಅಂದರೂ ಕೂಡ ಕೆಮಿಕಲ್ಸ್ ಇದ್ದೇ ಇರ್ತದೆ. ಹಾಗಾಗಿ ನಾನು ಬೆರಳಿಗೇನು ಹಚ್ಚೋದಿಲ್ಲ, ಅಂಗೈಗೆ ಮಾತ್ರ ಸುಮ್ಮನೆ ಬಿಡಿಸುವ ಅಂಥೇಳಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ನಾನು ಮೊದಲೇ ಹೇಳ್ದಂಗೆ ನಾನು ಮೆಹಂದಿ ಆರ್ಟಿಸ್ಟ್ ಅಂತೂ ಅಲ್ಲವೇ ಅಲ್ಲ. ನಂಗೆ ಮೆಹಂದಿ ಹಾಕ್ಲಿಕ್ಕೆ ಬರೋದಿಲ್ಲ. ನಾನು ಇವನ್ ಬ್ಯೂಟಿಷಿಯನ್ ಆದರೂ ಕೂಡ ನಾನು ಮೆಹಂದಿಯ ಒಂದು ಕ್ಲಾಸ್ಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ಮೆಹಂದಿದು ಅಷ್ಟೊಂದು ಐಡಿಯಾ ಇಲ್ಲ. ಸುಮ್ಮನೆ ಚಿಕ್ಕ ಮಕ್ಕಳಿಗೆ ನನಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿದ್ರಲ್ವ ಮೆಹಂದಿ ಹಾಕ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡ್ತಿದ್ದೀನಿ ಅಂಥೇಳಿ. ಹಾಗಿದ್ರೆ ಮತ್ತೆ ಮುಂದಿನ ಸಿಗ್ತೀನಿ. ನಮ್ಮ ಮನೆ ಲಕ್ಷ್ಮಿನ ಯಾವ ಥರ ಕೂರಿಸಿದ್ದೀನಿ, ಲಕ್ಷ್ಮೀ ಪೂಜೆ ಯಾವ ಥರ ಆಯಿತು ಅನ್ನೋದನ್ನ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಓಕೆ ಸ್ನೇಹಿತರೆ, ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟೇಕ್ ಕೇರ್. ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.